ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಮಾರ್ಕ್ ಸುವಾರ್ತೆ 11ನೇ ಅಧ್ಯಾಯ 24ರಲ್ಲಿ ನಾವು ನೋಡ್ತೇವೆ, ನೀವು ಪ್ರಾರ್ಥನೆಯಲ್ಲಿ ಏನನ್ನು ಬೇಡಿದ್ದೀರೋ ಅದನ್ನು ಹೊಂದಿದ್ದೇವೆಂದು ನಂಬಿರಿ. ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆಂದು ನಂಬಿರಿ, ಅದು ನಿಮಗೆ ಸಿಕ್ಕುವುದೆಂದು ನಿಮಗೆ ಹೇಳುತ್ತೇನೆ. ಪ್ರಿಯರೇ, ಗಮನಿಸಿ, ಇಲ್ಲಿ ಒಂದು, ನೀವು ಪ್ರಾರ್ಥನೆಯಲ್ಲಿ ಏನೇನು ಬೇಡಿದ್ದೀರೋ ಅದನ್ನು ಹೊಂದಿದ್ದೇವೆಂದು ನಂಬಿರಿ. ನೀವು ಏನೇನು ಬೇಡಿಕೊಂಡಿದ್ದೀರೋ ಅದೇನು ಮಾಡಿದ್ದೀರಿ, ಪಡ್ಕೊಂಡಿದ್ದೀವಿ ಅಂತ ನಂಬಿರಿ ಒಂದು ಕಡೆ. ಇನ್ನೊಂದು ಕಡೆ ನೀವು ಪ್ರಾರ್ಥನೆ ಮಾಡಿ ಏನನ್ನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೀವಿ. ಇಲ್ಲಿ ಗಮನಿಸಿ, ಇಲ್ಲಿ ಒಂದು ಬೇಡಿರುವುದನ್ನು ಹೊಂದಿಕೊಳ್ಳುವುದು, ಮತ್ತೊಂದು ಬೇಡಿರುವುದು ಸಿಕ್ಕುವುದು. ಇವು ಬಹಳ ಮುಖ್ಯ. ಮಾರ್ಕ್ ಸುವಾರ್ತೆ ಅಂದರೆ ಕರ್ತನು ಎಷ್ಟು ಸ್ಪಷ್ಟವಾಗಿ ಹೇಳ್ತಾನೆ ಅಂದರೆ, ನಿಮಗೆ ಸಿಕ್ಕುವುದೆಂದು ನಿಮಗೆ ಹೇಳ್ತಾನೆ. ಯಾರ್ಯಾರು ಪ್ರಾರ್ಥನೆ ಮಾಡ್ತಿರೋ ಅವರಿಗೆ ಹೇಳುವಂಥದ್ದಿದು. ಅಂದರೆ ನಿನ್ನ ಹೃದಯದಲ್ಲಿ ಏನಿದೆಯೋ ಅದು ನಿನ್ನ ಕರ್ತನ ಮುಂದೆ ನಿನ್ನ ಹೃದಯವನ್ನು ತೆರೆದುಕೋ. ನಿನ್ನ ಹೃದಯವನ್ನು ನೀನು ತೆರೆದುಕೊಂಡ್ರೆ ನಿನ್ನ ಅಗತ್ಯಗಳು ದೇವರು ಪೂರೈಸ್ತಾರೆ. ಈ ಒಂದು ಹೇಳಿಕೆ ಚಿಕ್ಕ ಮಗುವಿನಂತೆ ನಂಬಿ ಬರುವುದಕ್ಕೆ ಅನೇಕ ವರ್ಷಗಳು ನಮ್ಮ ಜೀವಿತದಲ್ಲಿ ತೆಗೆದುಕೊಂಡು ಕಡೆಗೆ ದೇವರ ಕೃಪೆಯಿಂದ ಅಪನಂಬಿಕೆಯನ್ನು ತೆಗೆದುಹಾಕಿ ದೇವರು ನನ್ನ ಪ್ರಾರ್ಥನೆಯನ್ನು ಕೇಳಿದ್ದಾನೆ, ದೇವರು ನನ್ನ ಪ್ರಾರ್ಥನೆಯನ್ನು ಅನುಗ್ರಹಿಸಿದ್ದಾನೆ ಎಂಬುದಾಗಿ ನಾವು ನಂಬಿದರೆ ಆ ನಂಬಿಕೆ ಪವಿತ್ರಾತ್ಮ ಅಭಿಷೇಕವನ್ನು ಪಡೆದೆ ಅನ್ಯ ಭಾಷೆಯು ನಾನು ನಂಬಿಕೆಯಿಂದ ಪಡೆದುಕೊಂಡಿದ್ದರ ಒಂದು ಗುರುತಾಗಿದೆ ಎನ್ನುವುದಾಗಿ ನಾನು ಗ್ರಹಿಸಿ ನನ್ನ ಇಂದಿನ ಗತಿಸಿ ಹೋದಂಥ ವರ್ಷಗಳನ್ನು ಈಗ ದೃಷ್ಟಿಸುವಾಗೆ ನನ್ನನ್ನು ಅಡ್ಡಿಪಡಿಸಿದಂಥ ಎಲ್ಲ ಅಪನಂಬಿಕೆಯನ್ನು ನಾನು ತೆಗೆದು ಹಾಕಿ ದೇವರಲ್ಲಿ ಪ್ರಾರ್ಥಿಸುವವನಾಗಿದ್ದೇನೆ. ಪಾಪದ ಮೇಲೆ ಜಯದ ಜೀವಿತವನ್ನು ಪ್ರವೇಶ ಮಾಡುವುದಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ನಮ್ಮನ್ನು ನಾವು ಶುದ್ಧೀಕರಿಸಿಕೊಳ್ಳಬೇಕಾಗಿದೆ. ನಮ್ಮನ್ನು ನಾವು ಶುದ್ಧೀಕರಿಸಿಕೊಂಡರೆ ನಾವು ಮಾಡಿರುವಂಥ ಜನ್ಮ ಪಾಪಗಳು, ಕರ್ಮ ಪಾಪಗಳನ್ನು ನಾವು ಶುದ್ಧೀಕರಿಸಿಕೊಂಡರೆ ಕರ್ತನು ನಮ್ಮನ್ನು ಆಶೀರ್ವದಿಸ್ತಾನೆ, ಕರ್ತನು ನಮ್ಮನ್ನು ಅನುಗ್ರಹಿಸ್ತಾನೆ, ಕರ್ತನು ನಮ್ಮನ್ನು ಉನ್ನತಕ್ಕೆ ನಡೆಸ್ತಾನೆ. ಅದು ಕೇವಲ ನಂಬಿಕೆಯಿಂದಲೇ ಮಾತ್ರ. ಅದು ಕೇವಲ ನಂಬಿಕೆಯಿಂದ ಮಾತ್ರ ಸಾಧ್ಯ, ಹೊರತು ಮತ್ಯಾವುದರಿಂದಲೂ ನಾವು ಏನನ್ನೂ ಹೊಂದಲಾರವು ಎಂಬುದನ್ನು ನಾವು ಗ್ರಹಿಸ್ತೇವೆ. ಅಪನಂಬಿಕೆ ಸುಳ್ಳು ಹೇಳುವುದಕ್ಕಿಂತಲೂ ವ್ಯಭಿಚಾರ ಮಾಡುವುದಕ್ಕಿಂತಲೂ ಬಹು ಅಪಾಯಕರವಾಗಿದೆ ಅನ್ನುವುದನ್ನು ನಾವು ಗ್ರಹಿಸಬೇಕಾಗಿದೆ. ಸುಳ್ಳು, ವ್ಯಭಿಚಾರ ಇವು ಕೂಡಲೇ ಪಾಪವೆಂದು ಗ್ರಹಿಸ್ತೇವೆ, ಆದರೆ ಅಪನಂಬಿಕೆಯನ್ನು ಮಾತ್ರ ಪಾಪವೆಂದು ನಾವು ಗ್ರಹಿಸುವುದಿಲ್ಲ. ಇಬ್ರಿಯ ಪತ್ರಿಕೆ 3ನೇ ಅಧ್ಯಾಯ 12ರಲ್ಲಿ ನೀವು ನೋಡಿ, ಸಹೋದರರೇ ನೀವು ನೋಡಿಕೊಳ್ಳಿರಿ, ದೇವಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವು, ಗಮನಿಸಿ, ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವು ನಿಮ್ಮೊಳಗೆ ಯಾವನಲ್ಲಿಯೂ ಇರಬಾರದು. ಅಪನಂಬಿಕೆ ಎಂಬ ಕೆಟ್ಟ ಹೃದಯವು ಇರುವಾಗ ಅದು ನಮ್ಮನ್ನು ದೇವರನ್ನು ಬಿಟ್ಟು ಹೋಗುವಂತೆ ಮಾಡುತ್ತದೆ. ಅಪನಂಬಿಕೆಯೇ ಎಲ್ಲ ಪಾಪದ ಬೇರು ಆಗಿರುತ್ತದೆ ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವ, ಸಹಾಯ ಮಾಡು ಸ್ವಾಮಿ. ಪರಿಶುದ್ಧಾತ್ಮ ದೇವರೇ, ಸಹಾಯ ಮಾಡು ಸ್ವಾಮಿ. ಮಹೋನ್ನತನೇ, ಸಹಾಯ ಮಾಡು ಸ್ವಾಮಿ. ರಾಜಾದಿರಾಜನೇ, ಸಹಾಯ ಮಾಡು ಸ್ವಾಮಿ. ಈ ಮುಂಜಾನೆಯ ಸಮಯದಲ್ಲಿ ನಿನ್ನ ಪಾದದ ಸನ್ನಿಧಾನಕ್ಕೆ ಬಂದು ಪ್ರಾರ್ಥಿಸ್ತಾ ಇದ್ದೇನೆ ಸ್ವಾಮಿ. ದೇವರೇ, ಫಲಗಳನ್ನು ಕೊಡು ಸ್ವಾಮಿ. ಪವಿತ್ರಾತ್ಮ ವರಗಳನ್ನು ಕೊಡು ದೇವರೇ. ಅಪ್ಪ ಯೇಸುವೇ, ಪರಿಶುದ್ಧಾತ್ಮ ದೇವರೇ, ಈ ಲೋಕದಲ್ಲಿ ಸೇವೆ ಮಾಡುವುದಕ್ಕೆ ಪವಿತ್ರಾತ್ಮ ಫಲಗಳು ಬಹಳ ಅವಶ್ಯಕ ಸ್ವಾಮಿ. ದೇವರೇ, ಯಾರ್ಯಾರು ದೇವರೇ ಈ ಸಂದೇಶವನ್ನು ನೋಡ್ತಾ ಇದ್ದರೋ ಅವರಿಗೆ ಕರ್ತನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ದೇವಾ ಫಲಗಳನ್ನು ಕೊಡು ಸ್ವಾಮಿ. ಅಭಿಷೇಕ ಕೊಡು ಸ್ವಾಮಿ. 2ರಷ್ಟು ಅಭಿಷೇಕ ಕೊಟ್ಟು
ಆಶೀರ್ವದಿಸು, ಬಲಪಡಿಸು, ಸ್ಥಿರಪಡಿಸು. ಯೇಸುವಿನ ನಾಮದಲ್ಲಿ ಬೇಡ್ತಾ ಇದ್ದೇನೆ ಪರಮ ತಂದೆಯೇ. ಆಮೆನ್, ಆಮೆನ್.